ನಮಸ್ಕಾರ ಬಂಧುಗಳೇ, ನಾವಿವತ್ತು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಹುಳಿಯಾರು ಹೋಬಳಿಯ ಕೆಂಕೆರೆ ಗ್ರಾಮದ ಗಣಿಬಾಧಿತ ಪ್ರದೇಶದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿರ್ತಕ್ಕಂಥ ಒಂದು ಜಾಗದಲ್ಲಿದ್ದೇವೆ. ಇದು ಕೆಂಕೆರೆಯಿಂದ ಅಡಾಣಿಕಲ್ ರಸ್ತೆ ಅಂತ. ಈ ರಸ್ತೆಯ ಒಟ್ಟು ವೆಚ್ಚ 3 ಕೋಟಿ ರೂಪಾಯಿಗಳು. ನಾವು ಈಗ ನಾವು ನಿಂತಿರ್ತಕ್ಕಂಥ ಜಾಗ, ನನ್ನೊಂದಿಗೆ ಹೊನ್ನಪ್ಪ, ನಮ್ಮ ಸುನಿಲು, ನಮ್ಮ ಪುಟ್ಟಣ್ಣ, ಮಂಜಣ್ಣ, ನಾವಿವೆಲ್ಲರೂ ಇವತ್ತು ಈ ಗಣಿಬಾಧಿತ ಪ್ರದೇಶದ ಕಾಮಗಾರಿಗಳು ಹೇಗಿದ್ದಾವೆ ಅವುಗಳನ್ನ ಒಂದು ದಾಖಲೀಕರಣ ಮಾಡಿ ಅದನ್ನ ಈಗ ಮಂಗಳವಾರ ದಿನ ಈ ಜಿಲ್ಲೆಯ ಗಣಿಬಾಧಿತ ಪ್ರದೇಶದ ಕಾಮಗಾರಿಗಳ ಪ್ರೋಗ್ರಾಮಿಂಗ್ ಆಫೀಸರ್ ಆದಂತಹ ತುಮಕೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು ಚಿಕ್ಕನಾಯಕನಹಳ್ಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕನಿಷ್ಠ ಗಣಿಬಾಧಿತ ಪ್ರದೇಶಗಳ ಕಾಮಗಾರಿಗಳು ಹೇಗಿದಾವೆ ಅಂತ ಅವುಗಳನ್ನು ದಾಖಲೀಕರಣ ಮಾಡೋಣ ಅಂತೇಳಿ ಬಂದು ನಾವಿವತ್ತು ನಿಂತಿರೋ ಜಾಗ ಈ ಕೆಂಕೆರೆಯಿಂದ ಅಡಾಣಿಕಲ್ಗೆ ಹೋಗ್ತಕ್ಕಂಥ ರಸ್ತೆ. ಇದು ಪೂರ್ಣ ಪ್ರಮಾಣದಲ್ಲಿ ಖಾಸಗಿ ಜಾಗ, ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ಇಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಖಾಸಗಿ ಜಾಗದಲ್ಲಿ ಸಾರ್ವಜನಿಕರ ಹಣ ವೆಚ್ಚ ಮಾಡ್ತಾ ಇದೆ. ಆದ್ರೆ ಈ ಜಾಗ ರಾಜ್ಯಪಾಲರ ಹೆಸರಿಗೆ ನೋಂದಣಿ ಆಗಿಲ್ಲ. ಖಾಸಗಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇದು ಎಂತ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, ಇದು ಒಂದು ಹಳ್ಳದ ಪ್ರದೇಶ. ಈ ಹಳ್ಳದ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರೋದ್ರ ಜೊತೆಗೆ ಏನಾಗಿದೆ, ಇಲ್ಲಿ ಕಳಪೆ ಗುಣಮಟ್ಟದ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಬಹುತೇಕ ಈ ರಸ್ತೆ ನಿರ್ಮಾಣ ಆಗಿ ರೋಡ್ ಆಗಿ ಎಷ್ಟು ದಿವಸ ಇರ್ಬೋದು ಅಂದಾಜು? ಎಷ್ಟು ದಿನ ಇರ್ಬೋದು ಈ ರೋಡ್ ಮಾಡಿ? 6 ತಿಂಗಳಿಂದ ಪ್ರೋಸೆಸ್. ಅಂದ್ರೆ ಈ ರಸ್ತೆ ನಿರ್ಮಾಣವಾಗಿ ಇನ್ನೂ 6 ತಿಂಗಳು ಪೂರ್ತಿ ಆಗಿಲ್ಲ. 6 ತಿಂಗಳು ಪೂರ್ತಿ ಆಗಿಲ್ಲ. ಇಲ್ಲಿ ಬಹುತೇಕ ಆ ರೀತಿಯಾದಂತ ಹೈಯೆಸ್ಟ್ ಅಂದ್ರೆ ಏನೋ ಟ್ರ್ಯಾಕ್ಟರ್ ಓಡಾಡ್ತವೆ, ಬೈಕ್ ಓಡಾಡ್ತಾವ ಅಷ್ಟೇ. ಲಾರಿ, ಬಸ್ಸು ಏನು ಬರಲ್ಲ. ಇಲ್ಲಿ ಎಷ್ಟು ಊರುಗಳಿಗೆ ಹೋಗುತ್ತೆ ಈ ರಸ್ತೆ? ಅಡಾಣಿಕಲ್ಲು, ಆಮೇಲೆ ಓವರ್ ಟ್ಯಾಂಕ್ ಅಷ್ಟೇ ಲಾಸ್ಟ್. ಅಂದಾಜು ಎಷ್ಟು ಡೈಲಿ ಎಷ್ಟು ಬೈಕ್ ಓಡಾಡ್ಬೋದು? 100 ಬೈಕ್ ಓಡಾಡ್ತಾವ? ಬೈಕು ಟ್ರ್ಯಾಕ್ಟರ್ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಟೂ ವೀಲರ್ ಮತ್ತೆ ಟ್ರ್ಯಾಕ್ಟರ್ ಅಲ್ಲ, ಮಣ್ಣು ಗಾಡಿ ಟ್ರ್ಯಾಕ್ಟರ್ ಹೊಡಿತಾರೆ, ಲಾರಿ ಓಡಾಡ್ತಾರೆ. ಈಗ ಅಣ್ಣ ಒಂದ್ ಮಾತಾಡಿ, ಸೀತಾಪ ಮಣ್ಣು ತಾಂಡಿತಿ, ಇದು ಮಣ್ಣಿಂದ ಟ್ರ್ಯಾಕ್ಟರ್ಗಳು ಓಡಾಡ್ತವೆ, ಲಾರಿ ಅವೆಲ್ಲ ಓಡಾಡ್ತದೆ. ಅಂದ್ರೆ ಯಥೇಚ್ಛವಾಗಿ ಯಾವ್ದೇ ವಾಹನಗಳಿಲ್ಲ, ಟಿಪ್ಪರ್ ಲಾರಿ ಓಡಾಡ್ತದೆ. ಸೊ ಇಂಥ ಸಂದರ್ಭದಲ್ಲಿ ಈ ರಸ್ತೆ ನಿರ್ಮಾಣ ಆಗಿ 6 ತಿಂಗಳು ಮುಗಿಯೋದ್ರೊಳಗಡೆ ಈಗ ಆಲ್ರೆಡಿ ಜಲ್ಲಿ ಎದ್ದಿದೆ. ಪೂರ್ಣ ಪ್ರಮಾಣದಲ್ಲಿ ಜಲ್ಲಿ ಎದ್ದಿದೆ. ಈ ರಸ್ತೆಗಳು ಜಲ್ಲಿ ಎದ್ದಿದ್ದಾವೆ. ಮುಂದಿನ ಮುಂಗಾರು ಮಳೆಗೇನಾದ್ರೂ ಜೋರಾಗಿ ಮಳೆ ಬಂದ್ರೆ ಈ ಏನು ಸಿಮೆಂಟ್ ಏನು ಕಾಂಕ್ರೀಟ್ ಹಾಕಿದಾರಲ್ಲ, ಇದು ಪೂರ್ಣ ಪ್ರಮಾಣದಲ್ಲಿ ಎದ್ದೋಗುತ್ತೆ. ಇಲ್ಲಿ ಸಣ್ಣ ಸಣ್ಣ ಜಲ್ಲಿ ಏನು 12 mm 20 mm ಜಲ್ಲಿ ಇದೆಯಲ್ಲ, ಅದು ಇಲ್ಲಿ ಕಾಣುತ್ತೆ. ಈ ಜಲ್ಲಿನಲ್ಲಿ ಯಾರಾದ್ರೂ ಜನ ಬಿದ್ದು ಮಂಡಿ ಚಿಪ್ ಹೊಡ್ಕೊಂಡ್ರೆ ಇಲ್ಲಿ ಶಾಶ್ವತವಾದಂತ ಒಂದು ಆಂಬ್ಯುಲೆನ್ಸ್ ಅನ್ನ ಸರ್ಕಾರನೂ ಸಹ ಒದಗಿಸ್ಕೊಡ್ಬೇಕಾಗತ್ತೆ. ಈ ತರದ ಅತ್ಯಂತ ಅದ್ಭುತವಾದಂತ ಎಂಜಿನಿಯರಿಂಗ್ ಇಲಾಖೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿದೆ. ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆನವರು ಈ ತರದ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಈ ರಸ್ತೆಗೆ 3 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ. ಇದಕ್ಕೆ ಬಳಸಿರೋಂತ ಈ ಕಾಂಕ್ರೀಟಿಗೆ ಬಳಸಿರ್ತಕ್ಕಂಥದ್ದು ಸಹ ಜಲ್ಲಿ ಆಗಿರ್ಬೋದು, ಎಂಸ್ಯಾಂಡ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಇವೆಲ್ಲವೂ ಸಹ ವಾತಾವರಣಕ್ಕೆ ಇಂಗಾಲವನ್ನ ಅತಿ ಹೆಚ್ಚಾಗಿ ಬಿಡುಗಡೆ ಮಾಡಿ ಅಂದ್ರೆ ಇಲ್ಲಿ ಬಳಸಲಾಗಿರ್ತಕ್ಕಂಥ ವಸ್ತುಗಳು ಸಹ ಬೇರೊಂದು ಜಾಗದಲ್ಲಿ ಆಗ್ಲಿ ಪ್ರಕೃತಿಯನ್ನು ಹಾಳು ಮಾಡಿ ತಂದು ಬಳಸಿರ್ತಕ್ಕಂಥದ್ದೇ. ಇಂತಹ ಕಳಪೆ ರಸ್ತೆಗಳನ್ನ ನಾನು ಇಲ್ಲಿಗೆ ಬಂದು ನಿಂತಿರ್ತಕ್ಕಂಥದ್ದು ಕೆಂಕೆರೆಯಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ ನಾನು ಕೇವಲ 1 ಕಿಲೋಮೀಟರ್ ಮಾತ್ರ ಬಂದಿರೋದು.
1 ಕಿಲೋಮೀಟರ್ ಅಲ್ಲಿ ಈ ರೀತಿಯ ಜಲ್ಲಿ ಎದ್ದಿರ್ತಕ್ಕಂಥದ್ದು ಸುಮಾರು 10 ರಿಂದ 12 ಕಡೆ ಈಗ ಆಲ್ರೆಡಿ 1 ಕಿಲೋ ಇನ್ನೂ ಹೋಗೋದಿದೆ, ಇನ್ನೂ ಹೆಚ್ಚು ಕಮ್ಮಿ 2.5 ಕಿಲೋಮೀಟರ್ 3 ಕಿಲೋಮೀಟರ್ ನಾವು ದೂರ ಹೋಗೋದಿದೆ. 1 ಕಿಲೋಮೀಟರ್ ಅಲ್ಲೇ ಈ ಮಟ್ಟಕ್ಕೆ ಈ ರಸ್ತೆಗಳಿದಾವೆ. ಅಂದ್ರೆ ಜನ ನೆಮ್ಮದಿಯಾಗಿ ಈಗ ಇಷ್ಟಿನ ತನಕ ಏನಾಗ್ತಾ ಇತ್ತು, ಅಡಾಣಿಕಲ್ ಜನಕ್ಕೆ ಹೆಂಗಾದ್ರೂ ಮಾಡ್ಲಿ ರಸ್ತೆ ಮಾಡಿದ್ರೆ ಸಾಕಪ್ಪ ಅನ್ನೋಂತ ಮಾನಸಿಕ ಸ್ಥಿತಿಗೆ ಅವ್ರನ್ನ ತಗೊಂಡೋಗಿದ್ರು. ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಆ ಊರಿನ ಜನನೇ ಸಿಮೆಂಟಿನ ಚೀಲ ಹಾಕೋದು, ಜಲ್ಲಿ ಹಿಡಿಯೋದು, ಅಂದ್ರೆ ಆ ಮಟ್ಟಕ್ಕೆ ಅವ್ರಿಗೆ ರೋಸ್ಬಿಟ್ಟಿದ್ದಾರೆ ಇಲ್ಲಿನ ಆಡಳಿತ ವ್ಯವಸ್ಥೆ. ರಸ್ತೆ ಆದ್ರೆ ಸಾಕಪ್ಪ ಅನ್ನೋಂತ ಹಂಬಲದಲ್ಲಿ ಜನ ಈ ರಸ್ತೆಯ ಗುಣಮಟ್ಟದ ಬಗ್ಗೆ ಯಾರು ಪ್ರಶ್ನೆ ಮಾಡಕ್ ಹೋಗಿಲ್ಲ. ಆದ್ರೆ ಸಂಬಳ ತಗೊಳ್ತಕ್ಕಂಥ ಅಧಿಕಾರಿಗಳು, ಅಯೋಗ್ಯರು, ನಾಲಾಯಕರು ಈ ರೀತಿಯ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವ್ರ ಕಾಲೇಜಲ್ಲಿ ಮೇಸ್ಟ್ರುಗಳು ಪಾಠ ಮಾಡಿಕೊಟ್ಟಿದ್ರ ಇಂಜಿನಿಯರ್ಗಳಿಗೆ? ಬಹಳ ಸ್ಪಷ್ಟವಾದಂತ ಪ್ರಶ್ನೆ. ಇಂತಹ ಇಂಜಿನಿಯರ್ಗಳಿಂದ, ಇಂತಹ ಕಾಂಟ್ರಾಕ್ಟರ್ಗಳಿಂದ ಇವತ್ತು ನಮ್ಮ ದೇಶದ ಅಭಿವೃದ್ಧಿಯ ಪಥ ಇದೆಯಲ್ಲ ಅದು ಹಾಳಾಗ್ತಾ ಇದೆ. ದೇಶ ಕಟ್ಟೋರಲ್ಲ ಇಂಜಿನಿಯರ್ಗಳು, ದೇಶವನ್ನ ಲೂಟಿ ಮಾಡೋರಾಗಿದ್ದಾರೆ. ಮುಂದೆ ಹಂಗೆ ತೋರಿಸ್ತಾ ಹೋಗೋಣ ನೋಡಿ, ಆ ಕಡೆನೂ ತೋರಿಸಿ, ಅಲ್ಲಿ ತೋರಿಸಿ. ಅಲ್ಲೇ ನೆಲಮಟ್ಟ ಹೇಗಿದೆ, ಈ ಭಾಗದ ನೆಲಮಟ್ಟ ಹೇಗಿದೆ. ಆಕ್ಚುಲ್ ಆಗಿ ಇದು ಒಂದು ಹಳ್ಳ, ಅಂದ್ರೆ ಮಳೆ ಬಂದಾಗ ನೀರು ಬರ್ತಕ್ಕಂಥ ಒಂದು ಪ್ರದೇಶ. ಈ ಭಾಗದಲ್ಲಿ ಎಲ್ಲೂ ಸಹ ಅವರು ಹಳ್ಳದ ನೀರು ಸರಾಗವಾಗಿ ಹರಿಯೋದಕ್ಕೆ ಎಲ್ಲಿಯೂ ಸಹ ಒಂದು ಸೇತುವೆನೋ ಒಂದು ಹ್ಯೂಮ್ ಪೈಪ್ನೋ ಏನೂ ಕೊಟ್ಟಿಲ್ಲ. ಏನೂ ಕೊಡದಲೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀರು ನಿಂತಾಗ ಈ ರಸ್ತೆ ಮತ್ತಷ್ಟು ಹಾಳಾಗ್ಬೋದು ಅನ್ನೋದು ಬಹಳ ಬಹುಮುಖ್ಯವಾಗ್ತದೆ. ಅಲ್ಲಿ ಮುಂದೆ ತೋರಿಸ್ತಾ ಹೋಗೋಣ ಬನ್ನಿ. ಕಳಪೆ ಕಾಮಗಾರಿ ಅಂತಂದ್ರೆ ನೀವು ಮಾಡ್ಬೇಕಾದ್ರೆ ನಿಲ್ಸ್ಬೇಕಾಯ್ತು ಕುಮ್ಮೆ. ನೋಡಿ ಇಲ್ಲಿ ಹಳ್ಳ, ಇದು ಈ ರಸ್ತೆ, ಈ ಭಾಗದಿಂದ ಬರ್ತಕ್ಕಂಥ ನೀರು, ಈ ಬರ್ತಕ್ಕಂಥ ನೀರಿಗೆ ಕನಿಷ್ಠ ನೀರು ಹರಿಯೋದಕ್ಕಾದ್ರೂ ಒಂದು ಅವಕಾಶವನ್ನೇ ಮಾಡದೇ ಇರೋಂತ ಎಂಜಿನಿಯರಿಂಗ್ ಇಲಾಖೆ. ಅಂದ್ರೆ ಇದರ ಮೂಲ DPR ಎಲ್ಲಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಯ್ತು. ಈಗ ಮೂಲ DPR ನ ಪ್ರಕಾರ ಈ ರಸ್ತೆ ನಿರ್ಮಾಣ ಆಗೈತ ತೋರಿಸಿ ಸರ್. ಎಷ್ಟು ಹಾಳಾಗೋಗಿದೆ. ಈ ರಸ್ತೆ ನಿರ್ಮಾಣ ಮಾಡಿ 6 ತಿಂಗಳು ಮುಗಿಯೋದ್ರೊಳಗಡೆನೆ ಈಗ ಆಲ್ರೆಡಿ ಗುಂಡಿ ಬಿದ್ದಿದ್ದಾವೆ. 3 ತಿಂಗಳಾಗಿರೋದು, ತಿಂಗಳು ಎಷ್ಟು ತಿಂಗಳು? 3 ತಿಂಗಳಿಗೆ ಜಲ್ಲಿ ಎದ್ದಿದ್ದಾವೆ. ಬಹುತೇಕ ಈ ರಸ್ತೆ ನಾನು ಇನ್ನೂ 1 ಕಿಲೋಮೀಟರ್ ಬಂದಿಲ್ಲ. 1 ಕಿಲೋಮೀಟರ್ಗೆನೆ ಈಗ ಆಲ್ರೆಡಿ ಪೂರ್ಣ ಪ್ರಮಾಣದಲ್ಲಿ ಈ ರಸ್ತೆ ಜಲ್ಲಿ ಎದ್ದಾಳ್ತಾ ಐತೆ. ಅಸಹ್ಯವಾದಂತ ಆಡಳಿತ ವ್ಯವಸ್ಥೆ ಯಾವ್ದಾರ ಒಂದು ತಾಲೂಕಲ್ಲಿದ್ರೆ ಅಲ್ಲಿ ಇಂಥ ಕಳಪೆ ಕಾಮಗಾರಿಗಳು ನಡೀತವೆ. ಜನ ಮುಂದಿನ ದಿನಗಳಲ್ಲಿ, ಇನ್ನು ಕೆಲವೇ ದಿವಸಗಳಲ್ಲಿ, ಒಂದು 2-3 ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಆರಂಭವಾದ್ರೆ ಒಂದೇ ದಿನ ಏನಾದರೂ ಒಂದು 50 ಮಿಲಿಮೀಟ್ರು 100 ಮಿಲಿಮೀಟ್ರು ಧಾರಾಕಾರವಾಗಿ ಏನಾದರೂ ಮಳೆ ಸುರಿದ್ರೆ ಈ ಜಲ್ಲಿಯ ರಸ್ತೆ, ಏನು ಕಾಂಕ್ರೀಟ್ ರಸ್ತೆ ಇದೆಯಲ್ಲ, ಈ ಕಾಂಕ್ರೀಟ್ ರಸ್ತೆನಲ್ಲಿ ಜನರು ಸಹ ನಡೆದಾಡಕ್ ಆಗದೆ ಇರೋಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ನೀರು ನಿಂತಿದೆ, ತೋರ್ಸಕ್ ಒಂದ್ಸರಿ ಸರ್. ಆಗ್ಲೇ ಮಳೆ ಇದು ರೋಡ್ ಆಗ್ಬೇಕಾದ್ರೆ ನೀರ್ ನಿಂತಿತ್ತಿಲ್ಲಿ. ಈಗ ಹೊನ್ನಪ್ಪನವರೇ, ಈ ರಸ್ತೆ ಈ ರಸ್ತೆ ನಿರ್ಮಾಣ ಮಾಡ್ಬೇಕಾದ್ರೆ ದೂರನ್ನು ಸಲ್ಲಿಸಿದ್ರು KMRCL ಗೆ ಅಂತ ಹೇಳ್ತಾ ಇದ್ರು. ಹೌದು. ಆ ದೂರನ್ನು ಸಲ್ಲಿಸಿದಾಗ KMRCL ನ ಒಂದು ಏನು ತಾಂತ್ರಿಕ ತಂಡ ಬಂದಿತ್ತು. ಅದು ಬಂದು ಏನಾದ್ರು ಬದಲಾವಣೆಗೆ ಏನಾದ್ರು ಅವಕಾಶ ಕೊಟ್ಟೋಯ್ತಾ, ಏನಾಯ್ತು? ಇಲ್ಲಿ ಬಂದು ವೀಕ್ಷಣೆ ಮಾಡಿ ಆನಂತರದಲ್ಲಿ ಜನರಿಗೂ ಕೂಡ ಹೇಳಿದ್ರು ನಮ್ಗಿಲ್ಲೊಂದು ಸೇತುವೆ ಬೇಕು. ನೀರ್ ನಿಂತಿತ್ತು ಆಲ್ರೆಡಿ, ಅವಾಗೆಲ್ಲ ಅದೆಲ್ಲ ವಿಡಿಯೋಗಳಿದೆ. ಆದ್ರೂ ಕೂಡ ಅವರು ಆಯ್ತು ಮಾಡೋಣ ಅಂತ ಹೇಳಿ ಅಷ್ಟೇ ಸರ್. ಯಾವುದನ್ನು ಇದನ್ನ ಒಂದು ರೈಟಿಂಗ್ ಅಲ್ಲಿ ಬರಲಿಲ್ಲ, ಒಂದು ವರದಿ ಕೂಡ ಮಾಡ್ಲಿಲ್ಲ. ಮತ್ತೆ ನಾನು ಒತ್ತಾಯ ಮಾಡಿದೆ ವರದಿ ಮಾಡಿ ಅಂತ. ಅವ್ರು ವರದಿ ಮಾಡ್ಲೇ ಇಲ್ಲ. ಅಲ್ಲಿ ಜೊತೆಲಿ ಬಂದ ಚಿಕ್ಕನಾಯ್ಕನಹಳ್ಳಿ ಇಂಜಿನಿಯರ್ ಮೋಹನ್ ಮತ್ತು ದರ್ಶನ್ ಇಬ್ರು ಇದ್ರು, ಅವರು ಕೂಡ ಒತ್ತಾಯ ಮಾಡ್ಲಿಲ್ಲ. ಯಾರ ಹತ್ರನು ಕೂಡ ಒಂದ್ ಸಹಿ ಹಾಕಿಸ್ಕೊಳ್ಳಿಲ್ಲ. ಆ ಅರ್ಜಿ ಮಾತ್ರ ಇಟ್ಕೊಂಡ್ ಬಂದಿದ್ರು. ಇಲ್ಲಿ ಅಡಾಣಿಕಲ್ಲರ್ ಕೊಟ್ಟಂತ ಅರ್ಜಿಯನ್ನು ಇಟ್ಕೊಂಡ್ ಬಂದಿದ್ರು. ಈಗ್ಲೂ ಕೂಡ ಹೇಳ್ತಾರೆ ಜನ ಯಾರ ಹತ್ರ ಸಹಿ ಹಾಕ್ಸ್ಕೊಂಡಿಲ್ಲ. ಅಂದ್ರೆ ಅದು ಸ್ಥಳ ಮಹಾಜರ್ ಆಗ್ಲಿಲ್ಲ, ಮಹಾಜರ್ ಮಾಡ್ಲೇ ಇಲ್ಲ. ಅದಕ್ಕೆ ಬೇಕಾದ್ರೆ ವಿಡಿಯೋ ಇದೆ. KMRCL ನಿಂದ ಬಂದಂತವ್ರು ಸಹ ಹಂಗೆ ವಾಪಸ್ ಹೋಗಿದ್ದಾರೆ. ಹಾಗೆ ವಾಪಸ್ ಹೋದ್ರು. ಅಂದ್ರೆ ನೀವು ಆಲ್ರೆಡಿ KMRCL ಏನು ಈ ಗಣಿಬಾಧಿತ ಪ್ರದೇಶಕ್ಕೆ ಹಣವನ್ನ ಬಿಡುಗಡೆ ಮಾಡ್ತಕ್ಕಂತ ಒಂದು ಸಂಸ್ಥೆ ಇದೆ,
ಆ ಸಂಸ್ಥೆಯ ತಾಂತ್ರಿಕ ತಂಡ ಬಂದ ಮೇಲೂ ಸಹ ಈ ರಸ್ತೆ ಯಥಾಸ್ಥಿತಿಲಿದೆ. ಹಾಗೆ ಇದೆ, ಯಾವುದೇ ಮತ್ತೆ ರೀತಿಯ ಬದಲಾವಣೆ ಬದಲಾವಣೆ ಆಗೇ ಇಲ್ಲ. ಏನಿತ್ತು ಅದ್ರ ಮೇಲೆ ವೈಟ್ ಟ್ಯಾಪ್ ಹಾಕಿದ್ರು. ಅದ್ಯಾವ್ದೋ ಈಗ ಏನೋ ಅದೇನೋ ಹಾಕಿದಾರಲ್ಲ ಸೈಡ್ ರಿಫ್ಲೆಕ್ಟರ್ಗಳನ್ನ ಹಾಕಿದಾರೆ ಅಷ್ಟೇನೆ. ಅಲ್ಲ ಅದು ಬಿಡಿ, ರಿಫ್ಲೆಕ್ಟರ್ಗಳು ಕೂಡ ಮುಚ್ಚಿಲ್ಲ. ರಿಫ್ಲೆಕ್ಟರ್ಗಳು ಹಾಕ್ಬೇಕಾಗಿತ್ತು, ಹಾಕಿದ್ದಾರೆ. ಇಲ್ಲಿ ಪ್ರಶ್ನೆ ಅದಲ್ಲ. ಇಲ್ಲಿ ನೋಡಿ, ಈಗ ನೀರು ಹೋಗ್ತಕ್ಕಂತ ಇದು ಹಳ್ಳ, ಅದೇ ಜಾಗ ಅಲ್ಲ, ಇಲ್ಲ ಕಾಣುತ್ತಲ್ಲ ಇಲ್ಲಿ. ಈಗ ನೀರು ಬಂದ್ರೆ ಎಲ್ಲಿ ಹೋಗ್ಬೇಕು? ಇಲ್ಲಿ ಹೋಗೋದಕ್ಕೆ ಜಾಗ ಇಲ್ಲಂತೆ. ಅದಕ್ಕೋಸ್ಕರ ಇಲ್ಲಿ ಯಾವ್ದೋ ಒಂದು ಏನು ಹಾಕಲ್ವಂತ ಇಲ್ಲಿಗೆ, ಯಾವ್ದು ಸೇತುವೆನೂ ಬೇಡ ಏನು ಬೇಡ ಅಂತ ಹೇಳಿ ಅಲ್ಲೆಲ್ಲ ಹಾಕ್ಯಾರೆ. ನೀರೇ ಹೋಗಲ್ಲ ಅಲ್ಲಿ. ನೀರು ಬರೋ ಜಾಗದಂತ ಹಾಕ್ಯಾರೆ, ಅಲ್ಲಿ ನೀರೇ ಬರಲ್ಲ. ಅಲ್ಲಿ ಒಂದು ಚಂಬು ನೀರು ಬರಲ್ಲ ಅಂತ ಜಾಗ ಮಾಡಿದ್ದಾರೆ. ನೀರಲ್ಲಿ ಯಾವ ಕಡೆ ಹೋಗ್ಬೇಕು? ಇಲ್ಲ ಇಲ್ಲೇ ಸ್ಟಾಪ್. ಇಲ್ಲೆಲ್ಲ ಒಂದು ಇಂಗಿ ಗುಂಡಿ ಟೈಪ್ ಇಲ್ಲಿ ಹಾಕಿದ್ರೆ ಇಲ್ಲಿ ಹೋಗೋದು, ಅದು ಮಾಡ್ಲಿಲ್ಲ. ಹೋಗ್ಲಿ, ಈಗ ಆ ಕಡೆ ಹೋಗಂಗಾರ ಮಾಡಿದ್ರೆ ನೋಡಿ ಸರ್, ಅಲ್ಲಿ ನಮ್ದು ಸರ್ಕಾರಿ ಜಗ್ಗಿದೆ, ಬೋರ್ವೆಲ್ ಇದೆ. ಈಗ ಈ ರಸ್ತೆ ನಿರ್ಮಾಣ ಮಾಡಿದ್ಮೇಲೆ ಈ ಶೋಲ್ಡ್ರಿಗೆ ಮಣ್ಣು ಹಾಕ್ಬೇಕು. ಇಲ್ಲ ಹಾಕ್ಲಿಲ್ಲ ಸರ್, ಇಲ್ಲಾಂದ್ರೆ ಮಣ್ಣಿಲ್ಲ ಅಂತೆ. ಅವ್ರು ಹೇಳ್ತಾರಲ್ಲ ಮಣ್ಣಿಲ್ಲ ಅಂತ. ಮಣ್ಣಿಲ್ಲ ಬಂತಲ್ಲಿ, ಪಕ್ಕದಲ್ಲಿ ಮಣ್ಣಿಲ್ಲ, ಎತ್ತ ಕಳ್ತಿದ್ವು ಅಲ್ಲಿ ಮಣ್ಣಿಲ್ಲ ಅಂತಾರೆ. ಬೇರೆ ಕಡೆಯಿಂದ ಅವರಿಗೆ ಪ್ರಿಫರೆನ್ಸ್ ಇಲ್ವಂತೆ, ಯಾವುದೇ ಕಾರಣಕ್ಕೂ ಮಣ್ಣು ಹೊಡೆಯಕ್ಕೆ ಪ್ರಿಫರೆನ್ಸ್ ಇಲ್ವಂತೆ. ಈಗ ಒಂದು ರಸ್ತೆಯನ್ನ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಬೇಕಾದ್ರೆ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕು ಒಂದು. ಎರಡನೇದು, ಅದರದೇ ಆದಂತ ಒಂದು ಸ್ಪೆಸಿಫಿಕೇಶನ್ ಇದೆ. ಟೆಂಡರ್ BOQ ಅಪ್ರೂವ್ಡ್ BOQ ಪ್ರಕಾರ ಅವರು ರಸ್ತೆಯನ್ನ ನಿರ್ಮಾಣ ಮಾಡಿದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಆಗೈತೆ ಅಂದಾಗ ಈಗ ಆ ಕಡೆ ಈ ಕಡೆ ಶೋಲ್ಡ್ರಿಗೆ ಮಣ್ಣನ್ನು ಹಾಕಿ ಅದನ್ನ ಕಾಂಪ್ಯಾಕ್ಷನ್ ಮಾಡಬೇಕಾಗಿದ್ದಂಥದ್ದು ಅವ್ರ ಡ್ಯೂಟಿ, ಅದು ಅವ್ರ ಕರ್ತವ್ಯ. ಆಗ ಮಾತ್ರ ಈ ರಸ್ತೆ ಒಂದು ಸ್ವಲ್ಪ ಶಾಶ್ವತವಾಗಿ ಬಾಳಿಕೆ ಬರ್ತದೆ. ಜನ ಎಂದೂ ರಸ್ತೆಯನ್ನೇ ಕಾಣದಂತ ಜನಕ್ಕೆ ಏನಾರು ಒಂದು ರಸ್ತೆ ನಿರ್ಮಾಣ ಆದ ತಕ್ಷಣ ಏನೋ ಆದ್ರೂ ಸಾಕಲ್ಲ ಅಂತ ಜನನೂ ಇರ್ತಾರೆ. ಆ ಜನ ಹೆಂಗೂ ಪ್ರಶ್ನೆ ಮಾಡಲ್ಲ. ಅವರ ಆ ಪ್ರಶ್ನೆ ಮಾಡದೇ ಇರ್ತಕ್ಕಂಥದ್ದೇ ಅವ್ರ ದೌರ್ಬಲ್ಯ ಅಂತ ಹೇಳಿ ಇಂಥ ಕಳಪೆ ರಸ್ತೆಗಳನ್ನ ಮಾಡ್ತಕ್ಕಂಥದ್ದು. ಅದರಲ್ಲೂ ಸುಪ್ರೀಂ ಕೋರ್ಟ್ನ ನಿಗಾದಲ್ಲಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರ ನಿಗಾದಲ್ಲಿರ್ತಕ್ಕಂಥ ರಸ್ತೆಗಳನ್ನೇ ಇವರು ಇಷ್ಟು ಕಳಪೆಯಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಸಹ ಅವರು ಎಂಜಿನಿಯರ್ಗಳು ಅಲ್ವೇ ಅಲ್ಲ, ಅವರು ಇಂಜಿನಿಯರಿಂಗ್ ಕ್ವಾಲಿಫೈಡ್ ಅಲ್ವೇ ಅಲ್ಲ ಅವರು. ಇನ್ನೂ ಒಂದು ಮುಖ್ಯ ವಿಷಯ ಸರ್, ಇಲ್ಲಿ ಮುಖ್ಯವಾದ ಏನು ಕಾಂಟ್ರಾಕ್ಟರ್ ಇಲ್ಲಿ ಬಂದಿಲ್ಲ. ಅದೇ ಆಂಧ್ರ ಪ್ರದೇಶದ ಕಾಂಟ್ರಾಕ್ಟರ್ ಇಲ್ಲಿಗೆ ಬಂದೇ ಇಲ್ಲ. ಇಲ್ಲಿ ಬಂದಿರುವಂತದ್ದು ಲೇಬರ್ ಕಾಂಟ್ರಾಕ್ಟರ್ ಅಷ್ಟೇನೆ. ಅವ್ರು ಯಾರೋ ಇದಕ್ಕೆ ಸಂಬಂಧಪಡದಂತಹ ವ್ಯಕ್ತಿಗಳು ಬರ್ತಾರೆ, ಅನ್ನ ತರ ಇದ್ರು ವ್ಯಕ್ತಿಗಳು ಬಂದು ಇಲ್ಲಿ ಕೆಲಸ ಮಾಡಿಸ್ತಾರೆ. ಹೀಗಾಗಿ ಈ ರಸ್ತೆ ಬಗ್ಗೆ ಯಾರೋ ಆಂಧ್ರ ಪ್ರದೇಶದ ಉಷಾ ಕಿರಣ್ಗಾಗ್ಲಿ ಅಥವಾ ಇನ್ಯಾವುದೋ ಕನ್ಸ್ಟ್ರಕ್ಷನ್ಗಾಗ್ಲಿ ಇದಕ್ಕೂ ಅವನಿಗೆ ಗೊತ್ತೇ ಇಲ್ಲ, ಆತನಿಗೆ ಗೊತ್ತೇ ಇಲ್ಲ ಇಲ್ಲಿ ನಡೀತಾ ಇದೆ ಅಂತ ಅನ್ನುವಂಥದ್ದು. ಹೌದು, ಆತ ಬಂದೇ ಇಲ್ವಲ್ಲ. ಯಾವಾಗ್ಲೂ ಕಣ್ಣಿಗೆ ಯಾವ್ದೋ ಕಾರಣ ಬಂದು ಹೋಗ್ಬಿಡ್ತಾನೆ, ನನಗೆ ಗೊತ್ತೇ ಇಲ್ಲ. ಜನರಿಗೆ ಆತ ನೋಡೇ ಇಲ್ಲ. ಅಲ್ಲಿ ಆಂಧ್ರ ಪ್ರದೇಶದ ರೋಡ್ ಹೇಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಕರಾಬ್ಜ ಮಾಡ್ಬೇಕು, ಹಿಡುವಳಿ ಜಮೀನು ಮಾಡ್ಬೇಕು, ಒಂದು ಸೇತುವೆ ಮಾಡಿ ಹಿಡುವಳಿ ನೀರು ಬರ್ಬೇಕು. ಹತ್ತು ಸೇತುವೆ ಗೊತ್ತಾಗಲ್ಲ ಅವರಿಗೆ. ಬರ್ಲಿ ಅವರು ಮಗಳು ಮೆಟ್ಕೊಂಡ್ಬಿಡ್ತೀನಿ. ನಿಮ್ ಜಮೀನಲ್ಲಿ ಮಾಡೋರು ನಡ್ರಿ, ಬರೀ ಕಣ್ಣದ್ ಬಾಯಗಳೆಲ್ಲ ತೋರಿಸ್ತೀನಿ ನಡಿ. ಈಗ ಇವ್ರ ಜಮೀನಲ್ಲಿ ಸೇತುವೆ ಮಾಡಿದಾರೆ, ಅಲ್ಲಿ ನೀರ್ ಬರಲ್ಲ, ಸೇತುವೆ ಮಾಡ್ಬಿಟ್ಟಿದ್ದಾರೆ. ಇವ್ರ ಜಮೀನಲ್ಲಿ ನೀರ್ ನನಗೆ 89 ವರ್ಷ, ನಾನು ಸುಳ್ಳು ಹೇಳಕ್ಕಿಲ್ಲ. ನಾನು ಕಷ್ಟ ಸುಖ ಏನಿತ್ತೆಲ್ಲ ಗೊತ್ತಿತ್ತು. ಸರ್ಕಾರ ಹೌದು, ಈಗ ಅಲ್ಲೆಲ್ಲ ಆಗಿದೆಯಲ್ಲ ರೋಡ್ಗಳೆಲ್ಲ, ಯಾಕಿಲ್ಲ ಸೇತುವೆ ಮಾಡೋಕ್ಕಾಗಲ್ವಾ? ಮಾಡ್ಬೋದಾಗಿತ್ತು. ಈಗ ನಿಮ್ಗಿರೋ ಅನುಭವ ಜ್ಞಾನ ಕನಿಷ್ಠ ಆ ಎಂಜಿನಿಯರಿಂಗ್ ಮಾಡಿರೋದು BE ಮಾಡ್ಯಾರೆ, ನಿಮ್ಗೆ 89 ವರ್ಷ ಜ್ಞಾನ ಇಲ್ಲ ಅಂತ ಹೇಳೋದು. ಮಾಡಿದೆ ಅದೇ ತೊಂದಿಲ್ಲ. 1902 ನಾವು 38. ಅಂದ್ರೆ ಈಗ ನಿಜವಾಗಿ ಮಾಡಬೇಕಾದಂತ ಜಾಗದಲ್ಲಿ ಅವರು ಸೇತುವೆ ಮಾಡಿಲ್ಲ. ನೀರು ಎಲ್ಲಿ ಹರಿಯಲ್ಲ ಅಲ್ಲೋಗಿ ನಿಮ್ಮ ಜಾಗದಲ್ಲಿ ಜಾಗದಲ್ಲಿ ಹೋಗಿ ರಸ್ತೆ ಸೇತುವೆ ಮಾಡಿದ್ದಾರೆ. ಹಂಗಲ್ಲ, ನಾನು ಹೇಳೋದು ಆಯ್ತು, ಹೋಗೋಣ. ಈಗ
ಸಮಸ್ಯೆಗಳನ್ನ ರಸ್ತೆನಲ್ಲಿ ತೋರಿಸ್ತಾ ಹೋದ್ರೆ ಗ್ರಾಮಸ್ಥರಿಗೆ ತುಂಬಾ ಹಿಂಸೆ ಆಗಿದೆ. ಕೇವಲ ಒಂದೇ ರಸ್ತೆನಲ್ಲಿ ಇಷ್ಟೆಲ್ಲ ನ್ಯೂನತೆಗಳಿದ್ದಾವೆ ಅಂದ್ರೆ ಈ ಮಾಡಿರ್ತಕ್ಕಂಥ ರಸ್ತೆ ಬಾಳಿಕೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದನ್ನ ತಾಂತ್ರಿಕ ತಂಡನೇ ನಿರ್ಧಾರ ಮಾಡಬೇಕಾಗುತ್ತೆ. ನನಗೆ ಕಣ್ಣಿಗೆ ಕಾಣೋ ಸತ್ಯನ ನಾವು ಜನರಿಗೆ ತೋರಿಸ್ತೀವಿ, ದಾಖಲೀಕರಣ ಮಾಡ್ಕೊಂಡಿದ್ವಿ. ಮಂಗಳವಾರ ಜಿಲ್ಲಾಧಿಕಾರಿಗಳಿಗೆ ನಾವು ಇದನ್ನೆಲ್ಲವನ್ನು ಸಹ ಅವರ ಗಮನಕ್ಕೆ ತರ್ತಾ ಇದೀವಿ. ಈ ರಸ್ತೆಯ ಮುಂದೆ ಮತ್ತಷ್ಟು ನೋಡ್ತಾ ಹೋಗೋಣ. ಲೈವ್ನೊಂದಿಗೆ ನೋಡ್ತಾನೆ